ಇವತ್ತು ನಾವು ಒಬ್ಬ ಗೂಢಚಾರನ ಬಗ್ಗೆ ತಿಳಿಯೋಕೆ ಹೊರಟಿದ್ದೀವಿ. ಮಿತ್ರರು ಮತ್ತು ವಿಶೇಷವಾಗಿ ಶತ್ರುಗಳು ಈತನನ್ನ ಪ್ರೀತಿಯಿಂದ ಬ್ಲ್ಯಾಕ್ ಟೈಗರ್ ಅಂತ ಕರೀತಾ ಇದ್ರು. ಮನೆಯಲ್ಲಿ ತಾನು ದುಬೈಗೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿ 1975ರಲ್ಲಿ ಪಾಕಿಸ್ತಾನಕ್ಕೆ ಬಂದು ತಲುಪ್ತಾರೆ ನಬಿ ಅಹಮದ್ ಶಕೀರ್ ಅಲಿಯಾಸ್ ರವೀಂದ್ರ ಕೌಶಿಕ್ ಅಲಿಯಾಸ್ ಬ್ಲ್ಯಾಕ್ ಟೈಗರ್. ಪಾಕಿಸ್ತಾನ 1976ರಿಂದ ತೆಗೆದುಕೊಂಡ ಬಹುತೇಕ ಎಲ್ಲ ರಹಸ್ಯ ನೀತಿ ನಿರ್ಣಯಗಳು ಕೂಡ ಭಾರತಕ್ಕೆ ಗೊತ್ತಾಗ್ತಾ ಇತ್ತು. ಆದರೆ ಪಾಕಿಸ್ತಾನದಿಂದ ಭಾರತಕ್ಕೆ ನೇರವಾಗಿ ಯಾವ ಮೆಸೇಜ್ ಕೂಡ ಹೋಗ್ತಾ ಇರಲಿಲ್ಲ. ಹಾಗಾದರೆ ಭಾರತ ಈ ಎಲ್ಲ ಮಾಹಿತಿಗಳನ್ನು ಹೇಗೆ ಪಡಿತಾ ಇತ್ತು? ರವೀಂದ್ರ ಅವರು ಭಾರತಕ್ಕೆ ಬಂದಾಗ ಪಾಕಿಸ್ತಾನದ ಗುಪ್ತಚರ ಇಲಾಖೆಗೆ ಭಾರತೀಯ ಏಜೆಂಟ್ಗಳ ವಾಸನೆ ಬಿದ್ದಿತ್ತು. ಭಾರತದಿಂದ ಸಂದೇಶ ತೆಗೆದುಕೊಳ್ಳುವ ಇನಾಯತ್ ಮಸೀಹ ಬಾರ್ಡರ್ ದಾಟಿ ಕರಾಚಿ ತಲುಪ್ತಾನೆ. ಈತ ISI ಕೈಯಲ್ಲಿ ಸಿಕ್ಬಿಡ್ತಾನೆ. ಪಾಕಿಸ್ತಾನದ ಪೊಲೀಸರು ಮತ್ತು ಏಜೆಂಟರು ಕುರಿಯನ್ನು ಕಟ್ಟಿ ಹಾಕಿ ಹುಲಿಯ ಬೇಟೆಗೆ ಬಲೆ ಬೀಸಿದ್ರು. ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರು ರವೀಂದ್ರ ಅವರಿಗೆ ಬ್ಲ್ಯಾಕ್ ಟೈಗರ್ ಅಂತ ಕರೆದಿದ್ರು ಅನ್ನೋದನ್ನು ಬಿಟ್ಟರೆ ಸರ್ಕಾರ ಇವರನ್ನು ಭಾರತಕ್ಕೆ ಕರೆತರಲು ಯಾವ ಪ್ರಯತ್ನವನ್ನು ಮಾಡೋದಿಲ್ಲ. ಇವರು ಬರೆದ ಒಂದು ಪತ್ರದಲ್ಲಿ ಅವರ ಸಾಲುಗಳು ಕಣ್ಣೀರು ತರಿಸುವಂಥದ್ದು. ಆಲ್ಮಾ ಮೀಡಿಯಾ ಸ್ಕೂಲ್ನ 6 ತಿಂಗಳ ಪ್ರಾಯೋಗಿಕ ಪತ್ರಿಕೋದ್ಯಮ ತರಬೇತಿಗೆ ಅಡ್ಮಿಷನ್ ಆರಂಭ. ನ್ಯೂಸ್ ಆಂಕರಿಂಗ್, ವರದಿಗಾರಿಕೆ, RJ, VJ, ಕ್ಯಾಮರಾ ವರ್ಕ್, ಎಡಿಟಿಂಗ್ ಇತ್ಯಾದಿ ಪ್ರತಿನಿತ್ಯ ಪ್ರಾಯೋಗಿಕ ಕಲಿಕೆ. ಮಾಧ್ಯಮ ಪರಿಣಿತರಿಂದ ಉಪನ್ಯಾಸ. ಆಸಕ್ತರು ಸಂಪರ್ಕಿಸಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಸ್ನೇಹಿತರೆ, ಕೆಲವು ಜನ ದೇಶವನ್ನು ಒಳಗಿನಿಂದ ಕಾಪಾಡ್ತಾರೆ. ಯಾರಡಿ? ನಮ್ಮ ಪೊಲೀಸರು. ಇನ್ನು ಕೆಲವರು ಹೊರಗಿನಿಂದ ಕಾಪಾಡ್ತಾರೆ, ಅಂದರೆ ಹೊರಗಿನ ಶತ್ರುಗಳಿಂದ ನಮ್ಮನ್ನು ಕಾಪಾಡ್ತಾರೆ. ಅವರು ಯಾರು? ನಮ್ಮ ಸೈನಿಕರು. ಇನ್ನು ಕೆಲವರು ಶತ್ರುಗಳ ಮಧ್ಯೆ ಇದ್ದು ನಮ್ಮ ದೇಶವನ್ನು ನಮ್ಮನ್ನು ಕಾಪಾಡ್ತಾರೆ. ಅವರೇ ಗೂಢಚಾರಿಗಳು, ಅಂದರೆ ಸ್ಪೈಸ್. ಇವತ್ತು ನಾವು ಒಬ್ಬ ಗೂಢಚಾರನ ಬಗ್ಗೆ ತಿಳಿಯೋಕೆ ಹೊರಟಿದ್ದೀವಿ. ಈತನ ಬಗ್ಗೆ ಅರ್ಥ ಮಾಡ್ಕೊಂಡ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ, ಓ ಈ ಥರನೂ ವ್ಯಕ್ತಿಗಳಿದ್ದಾರೆ, ಈ ಥರನೂ ಜೀವನ ಆಗುತ್ತೆ, ಈ ಥರನೂ ರಿಸ್ಕ್ ತಗೋತಾರೆ ಅಂತ ಗೊತ್ತಾಗೋದೆ ಈ ಕಥೆಯನ್ನು, ಈ ಒಂದು ವಿಷಯವನ್ನು ನಾವು ತಿಳ್ಕೊಂಡ್ಮೇಲೆ. ಈತನ ಹುಟ್ಟು ಹೆಸರು ಬೇರೆ ಇತ್ತು. ಮಿತ್ರರು ಮತ್ತು ವಿಶೇಷವಾಗಿ ಶತ್ರುಗಳು ಈತನನ್ನು ಪ್ರೀತಿಯಿಂದ ಬ್ಲ್ಯಾಕ್ ಟೈಗರ್ ಅಂತ ಕರೀತಾ ಇದ್ರು. ಹೌದು, ನೀವು ಈತನ ಹೆಸರು ಕೇಳದೇ ಇರಬಹುದು. ಈ ಬ್ಲ್ಯಾಕ್ ಟೈಗರ್ ಶತ್ರುಗಳ ಮಧ್ಯೆನೇ ಇದ್ದ ಮತ್ತು ಅವರಿಗೆ ತಿಳಿಯದಂತೆ ಅವರ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದ. ಈ ಬ್ಲ್ಯಾಕ್ ಟೈಗರ್ 8 ವರ್ಷಗಳ ಕಾಲ ಅವರೊಂದಿಗೆ ಇದ್ದರೂ ಕೂಡ ಶತ್ರುಗಳಿಗೆ ಒಂದು ಸ್ವಲ್ಪ ಕೂಡ ಅನುಮಾನ ಬಂದಿರಲಿಲ್ಲ. ಇನ್ನೊಂದು ಪರಮ ವಿಶೇಷ ಏನು ಗೊತ್ತಾ? ಈ ಬ್ಲ್ಯಾಕ್ ಟೈಗರ್ ಶತ್ರು ದೇಶದಲ್ಲಿ ಶತ್ರುಗಳ ಸೈನ್ಯದಲ್ಲಿಯೇ ಉನ್ನತಾಧಿಕಾರಿಯಾಗಿದ್ದ. ಆದರೆ ತನ್ನ ಜೂನಿಯರ್ ಮಾಡಿದ ಎಡವಟ್ಟಿಗೆ ಈ ಬ್ಲ್ಯಾಕ್ ಟೈಗರ್ ಮುಂದೆ ಬಲಿಯಾಗ್ತಾನೆ. ಈ ಬ್ಲ್ಯಾಕ್ ಟೈಗರ್ ಹೆಸರೇ ರವೀಂದ್ರ ಕೌಶಿಕ್. 1952 ಏಪ್ರಿಲ್ 11ರಂದು ರವೀಂದ್ರ ಅವರ ಜನನ ರಾಜಸ್ಥಾನದ ಗಂಗಾನಗರದಲ್ಲಾಗುತ್ತೆ. ಇವರ ತಂದೆ JM ಕೌಶಿಕ್ ಭಾರತೀಯ ವಾಯುಪಡೆಯಲ್ಲಿ ಅಧಿಕಾರಿಯಾಗಿರ್ತಾರೆ ಹಾಗೂ ತಾಯಿ ಅಮ್ಲಾದೇವಿ. ರವೀಂದ್ರ ಅವರ ಜನ್ಮಸ್ಥಳ ಗಂಗಾನಗರ ಭಾರತ ಮತ್ತು ಪಾಕಿಸ್ತಾನದ ಗಡಿಗೆ ಅತ್ಯಂತ ಹತ್ತಿರದಲ್ಲಿದೆ. ರಾಜಸ್ಥಾನದಲ್ಲಿ ಇದ್ದರೂ ಕೂಡ ಇವರದು ಮೂಲತಃ ಪಂಜಾಬಿ ಕುಟುಂಬ. ಇದರೊಂದಿಗೆ ತಂದೆ ಕೂಡ ದೇಶ ಸೇವೆಯಲ್ಲಿದ್ದರಿಂದ ರವೀಂದ್ರ ಕೌಶಿಕ್ಗೆ ಬಾಲ್ಯದಿಂದಲೇ ದೇಶದ ಬಗ್ಗೆ, ದೇಶ ಸೇವೆಯ ಬಗ್ಗೆ ನಾನು ಸದಾ ಸಿದ್ಧ ಅನ್ನೋ ಮನೋಭಾವ. ರವೀಂದ್ರ ಅವರಿಗೆ ಒಟ್ಟು 4 ಜನ ಸಹೋದರ ಸಹೋದರಿಯರು. ಅತ್ಯಂತ ಸ್ಫುರದ್ರೂಪಿಯಾಗಿದ್ದ ರವೀಂದ್ರ ಯಾವ ಬಾಲಿವುಡ್ ನಟನಿಗೂ ಕಡಿಮೆ ಇರಲಿಲ್ಲ. ಅದರಲ್ಲೂ ಗಂಗಾನಗರದ SD ಬಿಹಾನಿ PG ಕಾಲೇಜಿನಲ್ಲಿ BCom ಮಾಡುವ ಸಂದರ್ಭದಲ್ಲಿ ಒಂದು ಕಾಲೇಜಿನ ನಾಟಕ ತಂಡಕ್ಕೆ ಇವರು ಸೇರಿಕೊಳ್ತಾರೆ. ಈ ಸಂದರ್ಭದಲ್ಲಿ ಲಖನೌದಲ್ಲಿ ಕಾಲೇಜು ವತಿಯಿಂದ ನಡೆದ ಒಂದು ನಾಟಕದಲ್ಲಿ ರವೀಂದ್ರ ಅವರು ನಟನೆ ಮಾಡಿರ್ತಾರೆ. ಅದರಲ್ಲಿ 1961ರಲ್ಲಿ ನಡೆದ ಭಾರತ ಮತ್ತು ಚೀನಾ ಯುದ್ಧದಲ್ಲಿ ಚೀನಾಗೆ ಸೆರೆಸಿಕ್ಕ ಭಾರತೀಯ ಸೈನಿಕನ ಪಾತ್ರವನ್ನು ಇವರು ಮಾಡಿರ್ತಾರೆ. ಚೀನಿಯರು ಕೊಡುವ ಟಾರ್ಚರನ್ನು ತಡೆದುಕೊಂಡು ಭಾರತದ ಬಗ್ಗೆ ಯಾವುದೇ ಮಾಹಿತಿಯನ್ನು ಹಂಚಿಕೊಳ್ಳದ ಒಬ್ಬ ದಿಟ್ಟ ಸೈನಿಕನಾಗಿ ಇವರು ಅಭಿನಯಿಸಿರ್ತಾರೆ. ರವೀಂದ್ರ ಕೌಶಿಕ್ ಅವರ ಈ ಅಭಿನಯವನ್ನು ಚಿತ್ರರಂಗದ ಒಬ್ಬ ವ್ಯಕ್ತಿ ನೋಡ್ತಾರೆ, ಮುಂದೆ ಅವ್ರಿಗೆ ಅವಕಾಶ ಕೊಡ್ತಾರೆ, ನಂತರ ಅವರು ಹೀರೋ ಆಗ್ತಾರೆ. ಹಾಗನ್ಕೊಂಡ್ರ? ಖಂಡಿತ ಇಲ್ಲ. ಯೂಶ್ವಲಿ ಹಾಗಾಗುತ್ತೆ, ಬಟ್ ಈ ಕೇಸಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್. ಯಾಕೆಂದರೆ ರವೀಂದ್ರ ಅವರ ಅದೃಷ್ಟದಲ್ಲಿ ಬೇರೆಯೇ ಇತ್ತು. ಈ ನಾಟಕದ ಸನ್ನಿವೇಶ ಮತ್ತು ರವೀಂದ್ರ ಅವರ ನೈಜ ಅಭಿನಯವನ್ನು ಅಂದು ಪ್ರೇಕ್ಷಕರ ಮಧ್ಯೆ ಕುಳಿತು ನೋಡಿದ್ದು ರಾ ಏಜೆಂಟ್ಗಳು. ಅವರಿಗೆ ರವೀಂದ್ರ ಅಭಿನಯ ಬಹಳ ಇಷ್ಟ ಆಗಿತ್ತು. ತಮ್ಮ ಮುಂದಿನ ಪ್ರಾಜೆಕ್ಟ್ಗೆ ಇವರೇ ಸರಿಯಾದ ವ್ಯಕ್ತಿ ಅಂತ ಆ ಏಜೆಂಟರು ಫಿಕ್ಸ್ ಮಾಡಿದರು. ಅದೇ ಕ್ಷಣದಲ್ಲಿ ರವೀಂದ್ರ ಅವರಿಗೆ ಒಂದು ಆಫರ್ ನೀಡಲು ಮುಂದಾಗ್ತಾರೆ ರಾ ಏಜೆಂಟ್ಸ್. ಏನದು ಆಫರ್? ಅದೇ ರಾ ಸಂಸ್ಥೆಯನ್ನು ಸೇರಿಕೊಳ್ಳೋ ಆಫರ್. ಆದರೆ ಲಖನೌದ ಆ ರಂಗಭೂಮಿ ಮಂಚದ ಹಿಂಬದಿಯಲ್ಲಿ ರವೀಂದ್ರ ಅವರಿಗೆ ಯಾವುದೇ ಹಿಂಟ್ ನೀಡದೆ ದೆಹಲಿಗೆ ಬನ್ನಿ, ನಿಮಗೆ ಸರ್ಕಾರಿ ಉದ್ಯೋಗ ನೀಡಲಾಗುತ್ತೆ ಅಂತ ಆಹ್ವಾನ ನೀಡುತ್ತಾರೆ. ಸೊ ರವೀಂದ್ರ ಅವರ ಜೀವನದಲ್ಲಿ ಅದೃಷ್ಟದ ಮೊದಲನೇ ಹೆಜ್ಜೆ ಇದು.
ಮುಂದೆ ಏನಾಗುತ್ತೆ ಅಂತ ನಾವು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ರಾ ಅಂದರೆ ಏನು ಅನ್ನೋದನ್ನು ಒಂದು ಸಲ ಗಮನಿಸೋಣ. ಸ್ನೇಹಿತರೆ, ರಾ ಅಂದರೆ ಭಾರತದ ಗುಪ್ತಚರ ಸಂಸ್ಥೆ ಹೆಸರು. ಪೂರ್ತಿ ಹೆಸರು ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್. ಭಾರತದ ಅಂತಾರಾಷ್ಟ್ರೀಯ ಗುಪ್ತಚರ ವ್ಯವಹಾರಗಳನ್ನು ನಿರ್ವಹಿಸಲು ಇದನ್ನು 1968ರಲ್ಲಿ ಸ್ಥಾಪನೆ ಮಾಡಲಾಯಿತು. ಈ ರಾ ಪ್ರಧಾನಮಂತ್ರಿ ಕಚೇರಿಯ ಆಶ್ರಯದಲ್ಲಿರುತ್ತೆ. ಇದು ರಹಸ್ಯ ಕಾರ್ಯಾಚರಣೆಗಳ ಮೂಲಕ ಮಿಲಿಟರಿ, ಆರ್ಥಿಕ, ವೈಜ್ಞಾನಿಕ ಮತ್ತು ರಾಜಕೀಯ ಗುಪ್ತಚರ ಮಾಹಿತಿಯನ್ನು ಸಂಗ್ರಹಿಸುತ್ತೆ ಮತ್ತು ಸರ್ಕಾರಕ್ಕೆ ಸಹಾಯ ಮಾಡುತ್ತೆ, ದೇಶಕ್ಕೆ ಸಹಾಯ ಮಾಡುತ್ತೆ. ಈಗ ವಾಪಸ್ ನಾವು ನಮ್ಮ ಸ್ಟೋರಿಗೆ ಬರೋದಾದರೆ, ಈ ಆಫರನ್ನು ಸರಿ ಆಯಿತು ಅಂತ ನಂಬಿ ದೆಹಲಿಗೆ ಹೋಗ್ತಾರೆ ರವೀಂದ್ರ ಕೌಶಿಕ್. ಆದರೆ ಅಲ್ಲಿ ಸಿಕ್ಕಿದ್ದು ಯಾವ ಉದ್ಯೋಗ? ಅಲ್ಲಿ ಅವರಿಗೆ ಯಾವುದೇ ಉದ್ಯೋಗ ನೀಡುವ ಮ್ಯಾನೇಜರ್ಗಳಾಗಲಿ, ಜನಜಂಗುಳಿಂದ ಕೂಡಿರುವ ಆಫೀಸ್ ಆಗಲಿ ಕಾರಣಕ್ಕೆ ಸಿಗೋದಿಲ್ಲ. ಅಲ್ಲಿ ಇದ್ದದ್ದು ಕೆಲವು ಸಿಬ್ಬಂದಿಗಳು. ದೆಹಲಿಯ ಆಫೀಸಿನ ಬೆಂಚ್ ಮೇಲೆ ಇಂಟರ್ವ್ಯೂ ನೀಡಲು ಟಿಪ್ ಟಾಪ್ ಆಗಿ ಬಂದಿದ್ದ ರವೀಂದ್ರ ಅವರು ಕಾಯ್ತಾ ಕುಳಿತಿದ್ರು. ಆದರೆ ರವೀಂದ್ರ ಅವ್ರಿಗೆ ಗೊತ್ತಿರಲಿಲ್ಲ ಅಲ್ಲಿ ಆಚೆಯಿಂದನೇ ಅಲ್ಲಿ ಓಡಾಡ್ತಿರುವಂಥ ಸಿಬ್ಬಂದಿಗಳು ಇವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತ. ರವೀಂದ್ರ ಅವ್ರ ಪೇಷನ್ಸ್ನ ಚೆಕ್ ಮಾಡಿ ನಂತರ ಅವರಿಗೆ ಒಳಗೆ ಕರೀತಾರೆ ರಾ ಆಫೀಸರ್ಸ್. ಮತ್ತು ರವೀಂದ್ರರಿಗೆ ಅವರ ಕೆಲಸ ಏನು ಅಂತ ಹೇಳೋಕ್ಕೆ ಶುರು ಮಾಡ್ತಾರೆ. ಅಲ್ಲಿ ತನಕ ಇದೊಂದು ಸರ್ಕಾರಿ ನೌಕರಿ ಅಂದ್ಕೊಂಡು ಬಂದಿದ್ದ ರವೀಂದ್ರ ಅವ್ರಿಗೆ ಆಗಲೇ ಗೊತ್ತಾಗಿದ್ದು ಇದು ಗುಪ್ತಚರ ಇಲಾಖೆಯ ಕೆಲಸ ಅಂತ. ಯಾಕೆಂದರೆ ರಾ ಎಂಬ ಸಂಸ್ಥೆ ಇದೆ ಅನ್ನೋದೇ ಯಾರಿಗೂ ಅಲ್ಲಿ ತನಕ ತಿಳಿದಿರಲಿಲ್ಲ. ಸೊ ದೆಹಲಿಯ ಈ ಆಫೀಸ್ನಲ್ಲಿ ರವೀಂದ್ರ ಕೌಶಿಕ್ ಅವರಿಗೆ ಅಲ್ಲಿನ ಅಧಿಕಾರಿಗಳು ಕೆಲಸವನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಅವರ ಕೆಲಸ ಗೂಢಚಾರಿಯ ಕೆಲಸ, ಅಂದರೆ ಸ್ಪೈ ಕೆಲಸ. ಅಲ್ಲಿ ತನಕ ರವೀಂದ್ರ ಅವರಿಗೆ ಈ ಕೆಲಸವನ್ನು ನಾನು ಒಪ್ಪಿಕೊಂಡ್ರೆ ಮುಂದೆ ನನ್ನ ಭವಿಷ್ಯ ಏನಾಗಲಿದೆ ಎಂಬ ಸಂಪೂರ್ಣ ಐಡಿಯಾ ಅವರ ಕಣ್ಣ ಮುಂದೆ ಬಂದಿತ್ತು. 21 ವರ್ಷದ ಯುವಕ, ಇನ್ನೂ ಜೀವನದಲ್ಲಿ ಬಹಳಷ್ಟು ಕಾಣಬೇಕಾದವನು. ಎಲ್ಲ ಯುವಕರ ಹಾಗೆ ತನ್ನ ಜೀವನವನ್ನು ಕೂಡ ಎಂಜಾಯ್ ಮಾಡಲು ಬಯಸುವನು. ಮದುವೆ, ಮಕ್ಕಳು, ಕುಟುಂಬ ಅಂತ ತನ್ನದೇ ಜೀವನ ಕಟ್ಕೊಳ್ಬೇಕು ಅನ್ನುವ ಸಾಮಾನ್ಯ ಯುವಕರ ಪಟ್ಟಿಯಲ್ಲಿ ಈತ ಕೂಡ ಇದ್ದಾನೆ. ಹೀಗಾಗಿ ಈತ ರಿಜೆಕ್ಟ್ ಮಾಡ್ತಾನೆ ಅಂತ ರಾ ಆಫೀಸರ್ಸ್ ಅಂದ್ಕೊಳ್ತಾ ಇರುವಾಗಲೇ ರವೀಂದ್ರ ಒಂದು ಕ್ಷಣ ಕೂಡ ಯೋಚನೆ ಮಾಡದೆ ಐ ಆಮ್ ರೆಡಿ ಅಂತ ಒಪ್ಪಿಗೆ ಸೂಚಿಸಿದ್ರು. ಇದು ಅಲ್ಲಿನ ಅಧಿಕಾರಿಗಳಿಗೆ ಆಶ್ಚರ್ಯ ಹುಟ್ಟಿಸುತ್ತೆ. ಆದರೆ ರವೀಂದ್ರ ಅವರು ಬೆಳೆದು ಬಂದ ದಾರಿಯೇ ಅಂತಹದ್ದು. ಭಾರತ ಮತ್ತು ಪಾಕಿಸ್ತಾನ ಗಡಿ ಸಮೀಪ ಬೆಳೆದಿದ್ದ ರವೀಂದ್ರಗೆ ಹತ್ತಿರದಿಂದ ನೋಡಿದ್ದ 1965 ಮತ್ತು 71ರ ಯುದ್ಧ ದೇಶ ಸೇವೆಯ ಮನೋಭಾವವನ್ನು ಕಲಿಸಿತ್ತು. ಕಾಲೇಜು ಸಮಯದಲ್ಲಿ NCCಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದ ರವೀಂದ್ರ ದೇಶಕ್ಕಾಗಿಯೇ ಜೀವನವನ್ನೇ ಮುಡಿಪಾಗಿಡಲು ಮುಂದಾಗಿದ್ದರು. ಹೀಗೆ ರವೀಂದ್ರ ತಮ್ಮ 21ನೇ ವಯಸ್ಸಿನಲ್ಲಿ 1973ರಲ್ಲಿ ರಾಗೆ ಗೂಢಚಾರಿಯಾಗಿ ಜಾಯ್ನ್ ಆಗ್ತಾರೆ. ಆದರೆ ಇವರಿಗೆ ದೊಡ್ಡ ಕೆಲಸವನ್ನೇನು ರಾ ಒಂದೇ ಸಲ ನೀಡಲಿಲ್ಲ. ಮೊದಲು ದೆಹಲಿಯಲ್ಲಿ 2 ವರ್ಷಗಳ ಕಾಲ ತರಬೇತಿ ನೀಡಲಾಗುತ್ತೆ. ಇವರ ಮೊದಲ ಅಸೈನ್ಮೆಂಟ್ ಎಲ್ಲಿ ಗೊತ್ತಾ? ಪಾಕಿಸ್ತಾನಕ್ಕೆ ಗೂಢಚಾರಿಯಾಗಿ ಹೋಗೋದು. ಹೀಗಾಗಿ ಇವರು ಪಂಜಾಬಿ ಭಾಷೆ ಕಲಿಬೇಕಿತ್ತು. ಯಾಕೆಂದರೆ ಪಾಕಿಸ್ತಾನದ ಬಹುತೇಕ ಭಾಗಗಳಲ್ಲಿ ಪಂಜಾಬಿ ಮಾತನಾಡ್ತಾ ಇದ್ರು. ಆದರೆ ರವೀಂದ್ರ ಅವರು ಖುದ್ದು ಪಂಜಾಬಿ ಕುಟುಂಬದವರಾಗಿದ್ದರಿಂದ ಪಂಜಾಬಿ ಗೊತ್ತಿತ್ತು. ಆದರೆ ಉರ್ದು ಭಾಷೆನ ಕಲಿಬೇಕಾಯಿತು. ಇಸ್ಲಾಂ ಧರ್ಮದ ಆಚಾರ ವಿಚಾರಗಳನ್ನು ಬೋಧಿಸಲಾಯಿತು. ಪಾಕಿಸ್ತಾನದ ಭೌಗೋಳಿಕ ಪರಿಚಯ, ಅಲ್ಲಿನ ಸಂಸ್ಕೃತಿಯನ್ನು ರವೀಂದ್ರ ಕಲಿತರು. ಮುಂದೆ ರವೀಂದ್ರ ಅವರಿಗೆ ಖತ್ನಾ ಕೂಡ ಮಾಡಿಸಲಾಯಿತು. ಹೀಗಾಗಿ ಸಂಪೂರ್ಣ ಮುಸ್ಲಿಂನಾಗಿ ಬದಲಾದರು ರವೀಂದ್ರ. ಇದರೊಂದಿಗೆ ಇವರ ಭಾರತೀಯ ಗುರುತನ್ನು ಸಂಪೂರ್ಣವಾಗಿ ನಾಶ ಮಾಡಲಾಯಿತು. ಭಾರತದಲ್ಲಿ ರವೀಂದ್ರ ಕೌಶಿಕ್ ಎಂಬ ವ್ಯಕ್ತಿ ಸತ್ತು ಹೋಗಿದ್ದ. ಆದರೆ ಈ ಅಂತ್ಯದೊಂದಿಗೆ ನಬಿ ಅಹಮದ್ ಶಕೀರ್ ಎಂಬ ಹೊಸ ವ್ಯಕ್ತಿ ಹುಟ್ಟುಕೊಂಡಿದ್ದ. ಇದರೊಂದಿಗೆ ಪಾಕಿಸ್ತಾನದ ಪಾಸ್ಪೋರ್ಟ್ ಹಾಗೂ ಪಾಕಿಸ್ತಾನದ ನಿವಾಸಿ ಅನ್ನೋದಕ್ಕೆ ಬೇಕಾದ ಎಲ್ಲ ದಾಖಲೆಗಳು ಸೃಷ್ಟಿಯಾಗಿದ್ದವು. ಇದೆಲ್ಲವೂ ಆದ ನಂತರ ಒಂದೇ ಸಲ ರಾ ಸಂಸ್ಥೆ ರವೀಂದ್ರವನ್ನು ಪಾಕಿಸ್ತಾನಕ್ಕೆ ಕಳಿಸಿಕೊಡ್ತಾ ಇಲ್ಲ. ರವೀಂದ್ರ ಅವರ ಪರೀಕ್ಷೆ ಇನ್ನೂ ಮುಗಿದಿರಲಿಲ್ಲ. ಅವರನ್ನು ಮೊದಲು ಕತಾರ್, ದುಬೈ ಮತ್ತು ಸೌದಿ ಅರೇಬಿಯಾಗೆ ಕಳುಹಿಸಿ ಅಲ್ಲಿನ ಚಿಕ್ಕ ಪುಟ್ಟ ಮಾಹಿತಿಗಳನ್ನು ಕಲೆ ಹಾಕಲು ಹೇಳಲಾಗುತ್ತೆ. ಅದರಂತೆ ರವೀಂದ್ರ ತಮಗೆ ನೀಡಿದ ಗಡುವಿಗೂ ಮುಂಚೆಯೇ ಈ ಮಾಹಿತಿಯನ್ನು ತಂದು ರಾಗೆ ಒಪ್ಪಿಸ್ತಾರೆ. ಇದರೊಂದಿಗೆ ರವೀಂದ್ರ ಕೌಶಿಕ್ ಒಬ್ಬ ಫುಲ್ ಟೈಮ್ ಏಜೆಂಟ್ ಆಗಿ ಕೆಲಸ ಮಾಡಲು ಸಿದ್ಧರಾಗಿರ್ತಾರೆ. ಮತ್ತು ಆ ಸಮಯ ಬಂದೇ ಬಿಡುತ್ತೆ. ಮನೆಯಲ್ಲಿ ತಾನು ದುಬೈಗೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿ 1975ರಲ್ಲಿ ಪಾಕಿಸ್ತಾನಕ್ಕೆ ಬಂದು ತಲುಪ್ತಾರೆ ನಬಿ ಅಹಮದ್ ಶಕೀರ್ ಅಲಿಯಾಸ್ ರವೀಂದ್ರ ಕೌಶಿಕ್ ಅಲಿಯಾಸ್ ಬ್ಲ್ಯಾಕ್ ಟೈಗರ್. ಸ್ನೇಹಿತರೆ, ಜೇಮ್ಸ್ ಬಾಂಡ್ ಸಿನಿಮಾದ ಸಿರೀಸ್ನ ಅಭಿಮಾನಿಗಳು ಈ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಸ್ವಲ್ಪ ಬೇಸರ ಆಗ್ಬೋದು. ಯಾಕೆಂದರೆ ಆ ಚಿತ್ರದಲ್ಲಿರೋ ಹಾಗೆ ಒಬ್ಬ ಏಜೆಂಟ್ ಒಂದು ದೇಶಕ್ಕೆ ಹೋದ ತಕ್ಷಣ ಅವನಿಗೆ ಅಲ್ಲಿ ಹೊಸ ಕಾರ್ ವಿತ್ ಗನ್ಸ್ ಆ್ಯಂಡ್ ಬುಲೆಟ್ ಪ್ರೂಫ್ ಗ್ಲಾಸ್ ಸಿಗುತ್ತೆ. ಬೀಚ್ನಲ್ಲಿ ಹುಡುಗಿಯರೊಂದಿಗೆ ಚಕ್ಕಂದ ಆಡಿಕೊಂಡು, ರಾತ್ರಿ ಕಸಿನೋಗಳಲ್ಲಿ ರಮ್ಮಿ ಆಡಿಕೊಂಡು, ಬೇಕಾಬಿಟ್ಟಿ ಫೈರ್ ಮಾಡಿ ಹೆಲಿಕಾಪ್ಟರ್ ಮೂಲಕ ತನ್ನ ತಾಯ್ನಾಡಿಗೆ ಬರ್ತಾನೆ ಆ ಏಜೆಂಟ್. ಆದರೆ ಅದು ಕೇವಲ ಸಿನಿಮಾದಲ್ಲಿ ಮಾತ್ರ. ಆದರೆ ರಿಯಲಲ್ಲಿ ಆ ಥರ ಏನೂ ಇರೋದಿಲ್ಲ. ಯಾಕೆಂದರೆ ಏಜೆಂಟ್ ಆಗುವಾಗ ಹೇಳಿಕೊಡುವ ಮೊದಲ ಪಾಠವೇ ತಾಳ್ಮೆ.
ರವೀಂದ್ರ ಕೌಶಿಕ್ ಒಬ್ಬ ಫುಲ್ ಟೈಮ್ ಏಜೆಂಟ್ ಆಗಿ ಪಾಕಿಸ್ತಾನಕ್ಕೆ ಹೋದಾಗ ಅವರಿಗೆ ಅಲ್ಲಿನ ಲೋಕಲೈಟ್ ಜೊತೆಗೆ ಸ್ಥಳೀಯರ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಬೇಕಿತ್ತು. ಅಲ್ಲಿಯೇ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು ರಾಗೆ ಬೇಕಾದ ಮಾಹಿತಿನ ಕಲೆ ಹಾಕಿ ಕಳಿಸಬೇಕಿತ್ತು. ಇದಾದ ನಂತರ ಕೆಲವು ದಿನಗಳಲ್ಲಿ ರವೀಂದ್ರ ಕರಾಚಿ ವಿಶ್ವವಿದ್ಯಾಲಯದಲ್ಲಿ ಅಡ್ಮಿಷನ್ ಹೊಂದಲು ಬಯಸ್ತಾರೆ. ಅದಕ್ಕೆ ರಾ ಕೂಡ ಒಪ್ಪಿಕೊಳ್ಳುತ್ತೆ. ಅದೇ ರೀತಿ ಕರಾಚಿ ವಿಶ್ವವಿದ್ಯಾಲಯದಿಂದ ಕಾನೂನು ಪದವಿಯನ್ನು ಪಡೆಯುತ್ತಾರೆ ರವೀಂದ್ರ ಕೌಶಿಕ್. ಈ ಸಮಯದಲ್ಲಿ ಒಂದು ಬೆಳವಣಿಗೆ ನಡೆಯುತ್ತೆ. ಪಾಕಿಸ್ತಾನದ ಒಂದು ನ್ಯೂಸ್ ಪೇಪರ್ನಲ್ಲಿ ಪಾಕಿಸ್ತಾನದ ಸೇನೆಯಲ್ಲಿ ವೇಕೆನ್ಸಿ ಖಾಲಿ ಇರುವ ವಿಷಯ ರವೀಂದ್ರ ಅವರಿಗೆ ತಿಳಿಯುತ್ತೆ. ಪಾಕಿಸ್ತಾನವನ್ನು ಅಂದು ಸೇನೆ ಆಳ್ತಾ ಇತ್ತು. ಜನರಲ್ ಮೊಹಮ್ಮದ್ ಜಿಯಾ ಉಲ್ ಹಕ್ ಕೈಯಲ್ಲಿ ಇಡೀ ಪಾಕಿಸ್ತಾನ ಅವತ್ತಿತ್ತು. ಸೇನೆಗೆ ತಿಳಿಯದ ಯಾವುದೇ ಗುಪ್ತ ಮಾಹಿತಿ ಇರಲಿಲ್ಲ. ಹೀಗಾಗಿ ಪಾಕಿಸ್ತಾನದ ಸೇನೆಯ ಈ ನೇಮಕಾತಿ ಒಂದು ಒಳ್ಳೆಯ ಅವಕಾಶ ಅಂತ ರವೀಂದ್ರ ಅಂದ್ಕೊಳ್ತಾರೆ. ಆದರೆ ರಾ ಮಾತ್ರ ಯಾವುದೇ ಕಾರಣಕ್ಕೂ ಇದನ್ನು ಒಪ್ಕೊಳ್ಳಲ್ಲ. ಇದರಲ್ಲಿ ಬಹಳ ರಿಸ್ಕ್ ಇದೆ ಅಂತ ಅದು ಲೆಕ್ಕ ಹಾಕುತ್ತೆ. ಅದು ನಿಜ ಕೂಡ ಆಗಿತ್ತು. ಆದರೆ ತುಂಬ ಯೋಚನೆ ಮಾಡಿದ ನಂತರ ಮತ್ತು ರವೀಂದ್ರ ಕೌಶಿಕ್ ಅವರು ಒತ್ತಾಯ ಮಾಡಿದ ನಂತರ ಇದರಿಂದ ತುಂಬ ಲಾಭ ಇದೆ ಅಂತ ತಿಳಿದು ರಾ ತನ್ನ ಒಪ್ಪಿಗೆಯನ್ನು ನೀಡುತ್ತೆ. ಅದರಂತೆ ರವೀಂದ್ರ ಅವರು ಒಂದೇ ಅಟೆಂಪ್ಟಲ್ಲಿ ಈ ಪರೀಕ್ಷೆಯನ್ನು ಪಾಸ್ ಮಾಡ್ತಾರೆ ಮತ್ತು ಕಮಿಷನ್ಡ್ ಆಫೀಸರ್ ಆಗಿ ಪಾಕಿಸ್ತಾನದ ಸೇನೆಯಲ್ಲಿ ಜಾಯ್ನ್ ಆಗ್ತಾರೆ. ಇದಾದ ನಂತರ ನಡೆದದ್ದು ಒಂದು ಇತಿಹಾಸ. ಯೋಚನೆ ಮಾಡಿ, ಭಾರತದ ಬರುವ ಗೂಢಚಾರ ಪಾಕಿಸ್ತಾನದ ಆರ್ಮಿಯಲ್ಲಿ ಆಫೀಸರ್. ಎಂಥ ಗುಂಡಿಗೆ ಇರಬೇಕು ಈ ರವೀಂದ್ರ ಕೌಶಿಕ್ಗೆ. ಹಾಗೆ ದಿನಗಳು ಉರುಳ್ತವೆ. ರವೀಂದ್ರ ಕೌಶಿಕ್ ಅಲಿಯಾಸ್ ನಬಿ ಅಹಮದ್ ಶಕೀರ್ ಆಗಿ ಪಾಕಿಸ್ತಾನದ ಸೇನೆಯಲ್ಲಿ ಒಂದು ಗೌರವಯುತ ಸ್ಥಾನವನ್ನು ಪಡಿತಾರೆ. ಇದೇ ಸಮಯದಲ್ಲಿ ಓರ್ವ ಪಾಕಿಸ್ತಾನದ ಸೇನಾಧಿಕಾರಿಯ ಮಗಳಾದ ಅಮಾನತ್ ಅವರನ್ನು ಕೂಡ ರವೀಂದ್ರ ಮದುವೆ ಆಗ್ತಾರೆ. ಅವರಿಗೆ ಅರೀಬ್ ಅಹಮದ್ ಖಾನ್ ಅಂತ ಮಗು ಕೂಡ ಹುಟ್ಟುತ್ತೆ. ಅಲ್ಲಿಗಾಗಲೇ ಪಾಕಿಸ್ತಾನದ ಪ್ರತಿಯೊಂದು ಚಲನವಲನದ ಮೇಲೆ ರವೀಂದ್ರ ಅವರ ಕಣ್ಣಿತ್ತು. ಗೂಢಚಾರಿಯ ಕೆಲಸ ಪಕ್ಕಾ ನಡೀತಾ ಇತ್ತು. ಇದರ ಜೊತೆಗೆ ಪಾಕಿಸ್ತಾನದ ಹುಡುಗಿಯನ್ನು ಮದುವೆಯಾಗಿದ್ದ ರವೀಂದ್ರ ತಮ್ಮ ಕುಟುಂಬವನ್ನು ಕೂಡ ತುಂಬ ಪ್ರೀತಿ ಮಾಡ್ತಾ ಇದ್ರು. ಅವರಿಗೆ ತಾನು ತನ್ನ ಕುಟುಂಬಕ್ಕೆ ಮೋಸ ಮಾಡ್ತಿದ್ದೀನಿ ಅನ್ನೋ ನೋವು ಕೂಡ ಒಳಗೊಳಗೆ ಕಾಡ್ತಾ ಇತ್ತು. ತನಗೆ ಏನಾದರೂ ಆದರೆ ತನ್ನ ಕುಟುಂಬದ ಗತಿ ಏನಾಗುತ್ತೆ ಅಂತ ಯೋಚನೆ ಬಂದಾಗ ನಿದ್ದೆ ಬರ್ತಾ ಇರಲಿಲ್ಲ. ಆದರೆ ದೇಶದ ಮುಂದೆ ಯಾವುದೂ ಕೂಡ ಸಾಟಿ ಇರಲಿಲ್ಲ. ತನ್ನ ಸ್ವಂತ ಕುಟುಂಬಕ್ಕೆ ಕೂಡ ತನ್ನ ಗುಟ್ಟು ಬಿಟ್ಟು ಕೊಡದ ರವೀಂದ್ರ ಅವರದು ಎಂಥ ಗಟ್ಟಿ ಮನಸ್ಥಿತಿ. ಇದೇ ಹೊತ್ತಿಗೆ ರವೀಂದ್ರ ಪಾಕಿಸ್ತಾನದ ಸೇನೆಯ ಮೇಜರ್ ಆಗಿ ಪ್ರಮೋಷನ್ ತಗೋತಾರೆ. ಸ್ನೇಹಿತರೆ, ಯೋಚನೆ ಮಾಡಿ ಯಾಕೆ ರವೀಂದ್ರ ಅವರನ್ನು ಭಾರತದ ಅತ್ಯುತ್ತಮ ಸ್ಪೈ ಅಂತ ಕರೀತಾರೆ ಅಂತ. ಯಾಕೆಂದರೆ ಇಲ್ಲಿ ತನಕ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲೇ ಇದ್ದು ಪಾಕ್ ಸೇನೆಯಲ್ಲಿ ಓರ್ವ ಉನ್ನತ ಮಟ್ಟದ ಸೇನಾಧಿಕಾರಿ ಆದ ಇನ್ನೊಬ್ಬ ಸ್ಪೈ ಯಾರೂ ಇಲ್ಲ. ಹಾಗಾದರೆ ಮೇಜರ್ ಆದಂಥ ರವೀಂದ್ರ ನಂತರ ಅಲ್ಲಿ ಮಾಡಿದ್ದೇನು? ಬನ್ನಿ ನೋಡೋಣ. ಪಾಕಿಸ್ತಾನದ ಸೇನೆಯಲ್ಲಿ ಮೇಜರ್ ರ್ಯಾಂಕ್ ಹೊಂದಿದ್ರೆ ದೊಡ್ಡ ದೊಡ್ಡ ಅಧಿಕಾರಿಗಳೊಂದಿಗೆ ಮೀಟಿಂಗ್ ಮಾಡುವ, ಮಾತುಕತೆ ನಡೆಸುವ ಅವಕಾಶ ಸಿಗ್ತಾ ಇತ್ತು. ಅದರೊಂದಿಗೆ ಪಾಕಿಸ್ತಾನದ ಗುಪ್ತಚರ ಇಲಾಖೆ ISI ಅಧಿಕಾರಿಗಳು ಕೂಡ ತಮ್ಮ ಸೀಕ್ರೆಟ್ ಆಪರೇಷನ್ಗಳನ್ನು ಸೇನೆ ಮುಂದೆ ಇಡಲೇಬೇಕಾಗಿತ್ತು. ಇದರಿಂದಾಗಿ ರವೀಂದ್ರ ಅವರಿಗೆ ಪಾಕಿಸ್ತಾನದ ಎಲ್ಲ ಗುಪ್ತ ಮಾಹಿತಿಗಳನ್ನು ಸುಲಭವಾಗಿ ತಿಳಿಯಲು ಅವಕಾಶ ಮಾಡಿಕೊಡುತ್ತೆ. ಪಾಕಿಸ್ತಾನ 1976ರಿಂದ ತೆಗೆದುಕೊಂಡ ಬಹುತೇಕ ಎಲ್ಲ ರಹಸ್ಯ ನೀತಿ ನಿರ್ಣಯಗಳು ಕೂಡ ಭಾರತಕ್ಕೆ ಗೊತ್ತಾಗ್ತಾ ಇತ್ತು. ಹಾಗೆ ಭಾರತ ಏಜೆಂಟ್ಗಳು ಪಾಕಿಸ್ತಾನ ಸೇನೆಯ ಕಾರ್ಯಾಚರಣೆ ಅಥವಾ ISIನ ಕಾರ್ಯಾಚರಣೆಗಳನ್ನ ಯಶಸ್ವಿ ಆಗದಂತೆ ತಡೀತಾ ಇದ್ರು. ರವೀಂದ್ರ ಅವರು ಕಳಿಸಿದ ಮಾಹಿತಿಗಳಲ್ಲಿ ಪಾಕಿಸ್ತಾನದ ಅಣ್ವಸ್ತ್ರ ಪರೀಕ್ಷೆಯ ಪ್ರಯತ್ನ ಕೂಡ ಒಂದು ಎಂಬ ಅನುಮಾನ ಇದೆ. ಇದು 1983ರ ತನಕ ಮುಂದುವರಿತು. ಅಷ್ಟರಲ್ಲೇ ಪಾಕಿಸ್ತಾನದ ಗುಪ್ತಚರ ಇಲಾಖೆಗೆ ಅನುಮಾನ ಹುಟ್ಟಲು ಶುರುವಾಗಿತ್ತು. ಆದರೆ ಪಾಕಿಸ್ತಾನದಿಂದ ಭಾರತಕ್ಕೆ ನೇರವಾಗಿ ಯಾವ ಮೆಸೇಜ್ ಕೂಡ ಹೋಗ್ತಾ ಇರಲಿಲ್ಲ. ಹಾಗಾದರೆ ಭಾರತ ಈ ಎಲ್ಲ ಮಾಹಿತಿಗಳನ್ನು ಹೇಗೆ ಪಡಿತಾ ಇತ್ತು? ಇಲ್ಲಿ ಭಾರಿ ಬುದ್ಧಿ ಉಪಯೋಗಿಸಿದ್ದು ರವೀಂದ್ರ ಕೌಶಿಕ್. ಅವರು ತಮಗೆ ಮಾಹಿತಿ ತಿಳಿದ ಕೂಡಲೇ ಲೆಟರ್ ಮೂಲಕ ಅದನ್ನು ದುಬೈಯಲ್ಲಿರುವ ಭಾರತೀಯ ಗುಪ್ತಚರರಿಗೆ ಕಳಿಸ್ತಾ ಇದ್ರು. ಆ ಗುಪ್ತಚರರು ಅಲ್ಲಿಂದ ಅದನ್ನು ಭಾರತಕ್ಕೆ ರವಾನೆ ಮಾಡ್ತಿದ್ರು. ಹೀಗಾಗಿ ಇದನ್ನು ಟ್ರೇಸ್ ಮಾಡೋದು ಪಾಕಿಸ್ತಾನಕ್ಕೆ ಅಷ್ಟೊಂದು ಸುಲಭದ ಮಾತಾಗಿರಲಿಲ್ಲ. ಇದೇ ಸಮಯದಲ್ಲಿ ರವೀಂದ್ರ ಅವರಿಗೆ ತನ್ನ ತಮ್ಮನ ಮದುವೆ ಫಿಕ್ಸ್ ಆಗಿದೆ ಅನ್ನೋ ಸುದ್ದಿ ಸಿಗುತ್ತೆ. ರಾನ ಅನುಮತಿ ಪಡೆದು ರವೀಂದ್ರ ಅವರು 6 ವರ್ಷಗಳ ಬಳಿಕ ಭಾರತಕ್ಕೆ ಬರ್ತಾರೆ. ಕೇವಲ ರಾ ಅಷ್ಟೇ ಅಲ್ಲ, ಈಗ ಅವರು ಪಾಕಿಸ್ತಾನದ ಸೇನೆಯಲ್ಲಿ ಕೂಡ ರಜಾ ಕೇಳಬೇಕಿತ್ತು. ಇದಕ್ಕಾಗಿ ಅವರು ಸೌದಿ ಅರೇಬಿಯಾದ ಮೆಕ್ಕಾಗೆ ಯಾತ್ರೆ ಹೋಗ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿ ರಜಾ ಪಡೆದು ಸೌದಿ ಅರೇಬಿಯಾದ ವಿಮಾನ ಹತ್ತಾರೆ. ಅಲ್ಲಿಂದ ದುಬೈಗೆ ಸಾಕ್ತಾರೆ. ಈ ಹಿಂದೆ ಅವರು ತನ್ನ ಕುಟುಂಬದ ಬಳಿ ದುಬೈನಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಸುಳ್ಳು ಹೇಳಿದ್ರು. ಹೀಗಾಗಿ ಇದನ್ನು ನಂಬಿಸೋದಕ್ಕೆ ದುಬೈನಲ್ಲಿ ಗಿಫ್ಟ್ಗಳನ್ನ ಖರೀದಿ ಮಾಡಿಕೊಂಡು ಮನೆಗೆ ಬರ್ತಾರೆ ರವೀಂದ್ರ ಕೌಶಿಕ್. ರಾಜಸ್ಥಾನದಲ್ಲಿ ಮದುವೆ ಕೂಡ ಆಗುತ್ತೆ. ಎಲ್ಲ ಸಂಭ್ರಮ ಮುಗಿದ ಮೇಲೆ ರವೀಂದ್ರ ಅವರ ತಂದೆ ನೀನು ಮದುವೆ ಮಾಡ್ಕೊ ಅಂತ ಒತ್ತಾಯ ಮಾಡ್ತಾರೆ. ಆಗಲೇ ರವೀಂದ್ರ ಅವರು ಆ ಸತ್ಯವನ್ನು ಹೇಳ್ತಾರೆ. ಏನು ಸತ್ಯ? ಹೀಗೆ ಮನೆಯವರು ಒತ್ತಾಯ ಮಾಡಲು ಶುರು ಮಾಡಿದ ಮೇಲೆ ರವೀಂದ್ರ ಅವರು ತಾನು ಅಮಾನತನ್ನು ಹುಡುಗಿಯನ್ನು ಮದುವೆ ಆಗಿದ್ದೀನಿ ಮತ್ತು ನನಗೆ ಒಂದು ಗಂಡು ಮಗು ಇದೆ ಅಂತ ಸತ್ಯ ಹೇಳಿಬಿಡ್ತಾರೆ. ಆದರೆ ಆಕೆ ಪಾಕಿಸ್ತಾನದ ಹುಡುಗಿ, ನಾನು ಪಾಕಿಸ್ತಾನದಲ್ಲಿ ಇದ್ದೀನಿ ಅಂತ ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ. ಅವರ ಕುಟುಂಬಕ್ಕೆ ಒಮ್ಮೆ ಶಾಕ್ ಆದರೂ ಕೂಡ ಮಗ ಕೊನೆಗೂ ಮದುವೆ ಆಗಿದ್ದಾನೆ ಅನ್ನೋ ಖುಷಿ ಅವರ ಆತಂಕವನ್ನು ದೂರ ಮಾಡುತ್ತೆ. ಕೆಲವು ದಿನಗಳ ಕಾಲ ಮನೆಯವರೊಂದಿಗೆ ಉಳಿದು ನಂತರ ಮತ್ತೆ ಪಾಕಿಸ್ತಾನಕ್ಕೆ ತೆರಳಲು ಸಿದ್ಧರಾಗ್ತಾರೆ ರವೀಂದ್ರ.
ಮುಂದಿನ ಬಾರಿ ಬರುವಾಗ ಹೆಂಡತಿ ಮಗನನ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ತಂದೆ ತಾಯಿಯ ಕಾಲಿಗೆ ಬಿದ್ದು ಸಹೋದರನ ಅಪ್ಪಿಕೊಂಡು ಮತ್ತೆ ಮರಳುತ್ತಾರೆ. ಆದರೆ ಈ ಭೇಟಿ, ಈ ಅಪ್ಪುಗೆ ಎಲ್ಲವೂ ಇದೇ ಕೊನೆ ಬಾರಿ ಆಗಿತ್ತು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಯಾಕೆಂದರೆ ರವೀಂದ್ರ ಅವರು ಭಾರತಕ್ಕೆ ಬಂದಾಗ ಪಾಕಿಸ್ತಾನದ ಗುಪ್ತಚರ ಇಲಾಖೆಗೆ ಭಾರತೀಯ ಏಜೆಂಟ್ಗಳ ವಾಸನೆ ಬಿದ್ದಿತ್ತು. ಅವರಿಗೆ ಸೇನೆಯಿಂದಲೇ ಮಾಹಿತಿ ಹೋಗ್ತಾ ಇದ್ದಂತ ಕನ್ಫರ್ಮ್ ಆಗಿತ್ತು. ಯಾರು ಆ ಬ್ಲ್ಯಾಕ್ ಶಿಪ್? ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISI ಸೇನೆಯ ಎಲ್ಲ ಅಧಿಕಾರಿಗಳ ಬ್ಯಾಕ್ಗ್ರೌಂಡನ್ನು ಚೆಕ್ ಮಾಡುತ್ತೆ. ಯಾರು ಎಲ್ಲಿಂದ ಬಂದಿದ್ದಾರೆ, ಯಾರ ಸಂಬಂಧಿಕರು ಪಾಕಿಸ್ತಾನದಲ್ಲಿ ಎಲ್ಲೆಲ್ಲಿದ್ದಾರೆ, ಹೀಗೆ ಎಲ್ಲವನ್ನೂ ಕೂಡ ಅನುಮಾನದಿಂದ ನೋಡಲು ಶುರು ಮಾಡ್ತಾರೆ. ಆಗ ಸಿಕ್ಕಿಬಿತ್ತು ನಬಿ ಅಹಮದ್ ಶಕೀರ್ ಅಲಿಯಾಸ್ ರವೀಂದ್ರ ಕೌಶಿಕ್ ಅವರ ಫೈಲ್. ಇವರಿಗೆ ಮಾತ್ರ ಪಾಕಿಸ್ತಾನದಲ್ಲಿ ಯಾರೂ ಸಂಬಂಧಿಕರು ಇರೋದಿಲ್ಲ. ಆದರೆ ಇಷ್ಟಕ್ಕೆ ಇವರೇ ಆರೋಪಿ ಅಂತ ಹೇಳೋಕೆ ಆಗೋದಿಲ್ಲ. ಇದಲ್ಲದೆ ರವೀಂದ್ರ ಆಗ ಸೇನೆಯಲ್ಲಿ ಒಬ್ಬ ಮೇಜರ್ ಆಗಿದ್ರು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅನುಮಾನ ಪಟ್ಟ ಏಜೆಂಟ್ ತನ್ನ ಕೆಲಸ ಕಳ್ಕೊಳ್ತಿದ್ದ. ಹೀಗಾಗಿ ರವೀಂದ್ರ ಅವರ ಫೈಲನ್ನು ಸೈಡ್ಗೆ ಎತ್ತಿಡ್ತಾರೆ ಏಜೆಂಟ್ರು. ಆದರೂ ಕೂಡ ಮಾಹಿತಿ ಸೋರಿಕೆ ಆಗ್ತಾನೆ ಇತ್ತು. ಅದು 1983ನೇ ಇಸ್ವಿ. ಈ ಸಮಯದಲ್ಲಿ ಭಾರತದ ಗುಪ್ತಚರ ಸಂಸ್ಥೆ ರವೀಂದ್ರ ಕೌಶಿಕ್ ಅವರಿಗೆ ಒಂದು ಸಂದೇಶ ಕಳುಹಿಸಲು ಬಯಸುತ್ತೆ. ಈ ಸಂದೇಶ ಕಳಿಸಲು ಆಯ್ಕೆ ಮಾಡಿಕೊಳ್ಳೋದೆ ಇನಾಯತ್ ಮಸೀಹಾ ಎಂಬ ಜೂನಿಯರ್ ಏಜೆಂಟ್ನನ್ನು. ಇಲ್ಲಿ ತನಕ ಮೆಸೇಜ್ಗಳೆಲ್ಲವೂ ಕೂಡ ದುಬೈ ಮೂಲಕ ಟ್ರಾನ್ಸ್ಫರ್ ಆಗ್ತಾ ಇದ್ದು. ಅಂದರೆ ಪಾಕಿಸ್ತಾನ ಬರಬೇಕಾದ ಮೆಸೇಜ್ ದುಬೈ ಮೂಲಕ ಭಾರತಕ್ಕೆ ಬಂದರೆ, ಭಾರತದಿಂದ ಬರಬೇಕಾದ ಮೆಸೇಜ್ ದುಬೈ ಮೂಲಕ ಪಾಕಿಸ್ತಾನಕ್ಕೆ ಹೋಗ್ತಾ ಇತ್ತು. ಆದರೆ ಇದೇ ಮೊದಲನೇ ಬಾರಿಗೆ ಒಂದು ಮೆಸೇಜ್ ಡೈರೆಕ್ಟಾಗಿ ಭಾರತದಿಂದ ಪಾಕಿಸ್ತಾನಕ್ಕೆ ಕಳಿಸುವ ದುಸ್ಸಾಹಸಕ್ಕೆ ಮುಂದಾಗುತ್ತೆ. ಯಾಕೆ ಅನ್ನೋದು ಇಂದಿಗೂ ತಿಳಿದಿಲ್ಲ. ಭಾರತದಿಂದ ಸಂದೇಶ ತೆಗೆದುಕೊಳ್ಳುವ ಇನಾಯತ್ ಮಸೀಹಾ ಬಾರ್ಡರ್ ದಾಟಿ ಕರಾಚಿ ತಲುಪ್ತಾನೆ. ಆದರೆ ಈತನ ದುರದೃಷ್ಟಕ್ಕೆ ಮತ್ತು ರವೀಂದ್ರ ಕೌಶಿಕ್ನ ದುರದೃಷ್ಟಕ್ಕೆ ಈತ ISI ಕೈಯಲ್ಲಿ ಸಿಕ್ಬಿಡ್ತಾನೆ. ಈತನ ಬಂಧನದ ಸಮಯದಲ್ಲಿ ಈತನಿಗೆ ಕೊಟ್ಟ ಚಿತ್ರಹಿಂಸೆಗೆ ಮಸೀಹಾ ಎಲ್ಲವನ್ನೂ ಬಾಯ್ಬಿಡ್ತಾನೆ. ಇದರೊಂದಿಗೆ ಪಾಕಿಸ್ತಾನದ ಸೇನೆಯಲ್ಲಿ ಭಾರತದ ಏಜೆಂಟ್ ಮೇಜರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಆತನ ಹೆಸರು ರವೀಂದ್ರ ಕೌಶಿಕ್. ಆತನಿಗೆ ಇಲ್ಲಿ ನಬಿ ಅಹಮದ್ ಶಕೀರ್ ಅಂತ ಕರೀತಾರೆ ಅನ್ನೋ ಮಾಹಿತಿಯನ್ನು ಕೂಡ ಹೇಳಿಬಿಡ್ತಾನೆ ಈ ಜೂನಿಯರ್ ಏಜೆಂಟ್. ಸೊ ಪಾಕಿಸ್ತಾನದ ISIನ ಎಲ್ಲ ಅನುಮಾನಗಳಿಗೆ ಈಗ ಅಂತ್ಯ ಹಾಡುವ ಕಾಲ ಬಂದಿತ್ತು. ಆದರೆ ಈ ಗೂಢಚಾರಿಯ ಮಾತನ್ನು ಹೇಗೆ ನಂಬೋದು? ಈತ ತಾನು ತಪ್ಪಿಸಿಕೊಳ್ಳಲು ಈ ರೀತಿ ಸುಳ್ಳು ಹೇಳಿರಬಹುದು ಅಲ್ವಾ ಅನ್ನೋ ಪ್ರಶ್ನೆ ಪಾಕಿಸ್ತಾನದ ISI ಏಜೆಂಟರಿಗೆ ಕಾಡುತ್ತೆ. ಹೀಗಾಗಿ ಅವರು ರವೀಂದ್ರನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯಲು ಸಿದ್ಧತೆ ಮಾಡ್ತಾರೆ. ಮುಂಚೆಯೇ ಪ್ಲಾನ್ ಮಾಡಿದ ಹಾಗೆ ಒಂದು ಪಾರ್ಕ್ನಲ್ಲಿ ಇನಾಯತ್ ಮಸೀಹಾ ಅವರನ್ನು ಒಂದು ಬೆಂಚ್ ಮೇಲೆ ಕೂರಿಸ್ತಾರೆ. ಅದಾಗಲೇ ರವೀಂದ್ರ ಅವರಿಗೆ ಮಸೀಹಾ ತಾನು ಸಿಗ್ತೀನಿ ಅನ್ನೋ ಲೆಟರ್ ಬರೆದಿದ್ರು. ಅದರಿಂದ ಪಾಕಿಸ್ತಾನದ ಪೊಲೀಸರು ಮತ್ತು ಏಜೆಂಟರು ಕುರಿಯನ್ನು ಕಟ್ಟಿ ಹಾಕಿ ಹುಲಿಯ ಬೇಟೆಗೆ ಬಲೆ ಬೀಸಿದ್ರು. ಹಾಗಾದರೆ ಅಲ್ಲಿ ರವೀಂದ್ರ ಬರ್ತಾರಾ? ತನ್ನನ್ನು ಹಿಡಿಯಲು ಬಂದ ಮಾಹಿತಿ ರವೀಂದ್ರ ಅವರಿಗೆ ಸಿಗುತ್ತಾ? ರವೀಂದ್ರ ಕೌಶಿಕ್ ಅತ್ಯಂತ ಉತ್ತಮ ನಟ. ತನ್ನ ನಟನೆಯಿಂದ ನಿಜ ಜೀವನದಲ್ಲಿ ಕೂಡ ಜನರನ್ನು ಮರಳು ಮಾಡಿದ್ರು. ಆದರೆ ನಾಟಕ ಎಂದ ಮೇಲೆ ಅದಕ್ಕೆ ಅಂತ್ಯ ಇದ್ದೇ ಇರುತ್ತೆ. ಹಾಗೆ ರವೀಂದ್ರ ಅವರ ಜೀವನದಲ್ಲಿ ಕೂಡ ಪರದೆ ಬೀಳುವ ಸಮಯ ಬಂದಿತ್ತು. ಇನಾಯತ್ ಮಸೀಹಾ ಕಾಯುತ್ತಿದ್ದ ಆ ಬೆಂಚ್ ಪಕ್ಕದಲ್ಲಿ ಬಂದು ರವೀಂದ್ರ ಕೌಶಿಕ್ ಕೂತೇ ಬಿಡ್ತಾರೆ. ತನ್ನ ಜೇಬಿನಿಂದ ಒಂದು ಪತ್ರವನ್ನು ತೆಗೆದು ಮಸೀಹಾ ಪಕ್ಕದಲ್ಲಿ ಇಡ್ತಾರೆ. ಆದರೆ ಮಸೀಹಾ ಮುಖದಲ್ಲಿ ಬೇರೆ ಭಾವನೆ ಇರುತ್ತೆ. ಮಸೀಹಾ ಮೈಮೇಲಿನ ಗಾಯಗಳು ರವೀಂದ್ರ ಅವರಿಗೆ ಗೊತ್ತಾಗುತ್ತೆ ಮತ್ತು ತನ್ನ ಬಣ್ಣ ಅಳಿಸುವ ಸಮಯ ಬಂತು ಅನ್ನೋದು ಕೂಡ ಗೊತ್ತಾಗುತ್ತೆ. ಇದೇ ಸಮಯಕ್ಕೆ ಸರಿಯಾಗಿ ಪಾಕಿಸ್ತಾನದ ಪೊಲೀಸರು ಮತ್ತು ISI ಏಜೆಂಟರು ಅವರನ್ನು ಸುತ್ತುವರಿತಾರೆ ಮತ್ತು ರವೀಂದ್ರ ಕೌಶಿಕ್ ಎಂಬ ಮಹಾನ್ ಗೂಢಚಾರಿ ಅರೆಸ್ಟ್ ಆಗ್ತಾರೆ. ಪಾಕಿಸ್ತಾನದ ಸೇನೆ ಮತ್ತು ISI ರವೀಂದ್ರ ಕೌಶಿಕ್ ಅವರಿಗೆ 2 ವರ್ಷಗಳ ಕಾಲ ಚಿತ್ರಹಿಂಸೆ ಕೊಡ್ತಾರೆ. ಭಾರತದ ಇತರೆ ಗೂಢಚಾರರು ಎಲ್ಲಿದ್ದಾರೆ, ಭಾರತ ಮುಂದಿನ ಪ್ಲಾನ್ ಏನು, ಎಷ್ಟು ಕೇಳಿದರೂ ಕೂಡ ಒಂದು ಮಾಹಿತಿಯನ್ನು ಕೂಡ ರವೀಂದ್ರ ಬಿಟ್ಕೊಡೋದಿಲ್ಲ. ಪ್ರತಿದಿನ ಚಿತ್ರಹಿಂಸೆ, ಊಟ ಕೊಡೋದಿಲ್ಲ, ನೀರು ಕೊಡೋದಿಲ್ಲ, ಬಾಸುಂಡೆ ಬರುವಂತೆ ಬಾರಿಸಿ ಮಾನಸಿಕವಾಗಿ ಹಿಂಸಿಸಿ ಏನೇ ಮಾಡಿದರೂ ರವೀಂದ್ರ ಮಾತ್ರ ಏನನ್ನೂ ಹೇಳೋದಿಲ್ಲ. ಅಂತೂ ಇಂತೂ 1985ರಲ್ಲಿ ರವೀಂದ್ರ ಕೌಶಿಕ್ ಅವರಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಆದರೆ ಮುಂದೆ ಪಾಕಿಸ್ತಾನದ ಸುಪ್ರೀಂ ಕೋರ್ಟ್ ಇವರ ಆರೋಗ್ಯವನ್ನು ಗಮನಿಸಿ ಮರಣದಂಡನೆಯನ್ನು ಜೀವಾವಧಿ ಶಿಕ್ಷೆಯನ್ನಾಗಿ ಬದಲಿಸುತ್ತೆ. ರವೀಂದ್ರ ಅವರಿಗೆ ಕೆಲವಷ್ಟು ದಿನ ಸಿಯಾಲ್ಕೋಟ್, ಕೆಲವಷ್ಟು ದಿನ ಮಿಯಾನ್ವಾಲಿ ಮತ್ತು ಇನ್ನಿತರ ಜೈಲಿನಲ್ಲಿ ಇಡಲಾಗುತ್ತೆ. 16 ವರ್ಷಗಳ ಕಾಲ ಜೈಲು ವಾಸ ಅನುಭವಿಸ್ತಾರೆ ರವೀಂದ್ರ. ಈ ಮಧ್ಯೆ ಅದೆಷ್ಟು ಬಾರಿ ತನ್ನ ಕುಟುಂಬಕ್ಕೆ ಪತ್ರ ಬರೀತಾರೆ. ತನ್ನ ಮಗ ದುಬೈನಲ್ಲಿ ಇಲ್ಲ, ಬದಲಿಗೆ ಪಾಕಿಸ್ತಾನದಲ್ಲಿ ಏಜೆಂಟ್ ಆಗಿ ಗೂಢಚಾರಿಕೆ ಮಾಡ್ತಿದ್ದ, ಈಗ ಆತನನ್ನು ಅರೆಸ್ಟ್ ಮಾಡಲಾಗಿದೆ ಎಂಬ ಸುದ್ದಿ ರವೀಂದ್ರ ಅವರ ತಂದೆ ತಾಯಿಗೆ ತಿಳಿಯುತ್ತೆ. ರವೀಂದ್ರ ಅವರ ತಂದೆ ಭಾರತ ಸರ್ಕಾರ ಜೊತೆಗೆ ಮಾತನಾಡಲು ಪ್ರಯತ್ನ ಪಡ್ತಾರೆ, ಆದರೆ ಅದು ಆಗೋದೇ ಇಲ್ಲ. ರವೀಂದ್ರ ಅವರ ತಂದೆ ಇದೇ ಚಿಂತೆಯಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಕೊನೆಯುಸಿರೆಳಿತಾರೆ. ಆದರೆ ಭಾರತ ಸರ್ಕಾರ ಮಾತ್ರ ರವೀಂದ್ರ ಕೌಶಿಕ್ ಅವರನ್ನು ಮರೆತೇ ಬಿಟ್ಟಿರುತ್ತೆ. ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಇವರು ರವೀಂದ್ರ ಅವರಿಗೆ ಬ್ಲ್ಯಾಕ್ ಟೈಗರ್ ಅಂತ ಕರೆದಿದ್ರು ಅನ್ನೋದನ್ನು ಬಿಟ್ಟರೆ ಸರ್ಕಾರ ಇವರನ್ನು ಭಾರತಕ್ಕೆ ಕರೆತರಲು ಯಾವ ಪ್ರಯತ್ನವನ್ನು ಮಾಡೋದಿಲ್ಲ.
ಹೀಗೆ ಕಾಲ ಕಳೀತಾ ರವೀಂದ್ರ ಅವರಿಗೆ ಜೈಲಿನಲ್ಲಿ TB ಕಾಯಿಲೆ, ಹೃದಯ ಸಂಬಂಧಿ ಕಾಯಿಲೆ ಬರುತ್ತೆ. ನಂತರ 2001 ನವೆಂಬರ್ 21ರಂದು ಪಾಕಿಸ್ತಾನದ ಜೈಲಿನಲ್ಲಿ ಅವರು ಮರಣ ಹೊಂತಾರೆ. ಕೊನೆ ಪಕ್ಷ ಅವರ ಮೃತದೇಹವನ್ನು ಭಾರತಕ್ಕೆ ತರಲು ಕೂಡ ಸರ್ಕಾರ ಇಂಟ್ರೆಸ್ಟ್ ತೋರಿಸೋದಿಲ್ಲ. ಅದೇ ಜೈಲಿನಲ್ಲಿ ಅವರನ್ನು ಮಣ್ಣು ಮಾಡಲಾಗುತ್ತೆ. ಇವರು ಬರೆದ ಒಂದು ಪತ್ರದಲ್ಲಿ ಅವರ ಸಾಲುಗಳು ಕಣ್ಣೀರು ತರಿಸುವಂಥದ್ದು. ಅದರಲ್ಲಿ ಅವರು ಹೇಳ್ತಾರೆ, ಭಾರತದಂಥ ಮಹಾನ್ ದೇಶಕ್ಕಾಗಿ ತ್ಯಾಗ ಮಾಡಿದವರಿಗೆ ಇದೇನಾ ಪ್ರತಿಫಲ? ಇದು ಒಬ್ಬ ಗೂಢಚಾರಿಯ ಕತೆ. ನಮ್ಮಲ್ಲಿ ಎಲ್ರಿಗೂ ಕೂಡ ನಮ್ಮ ಕೆಲಸಗಳಿಗೆ ಪ್ರತಿಫಲ ಸಿಗುತ್ತೆ ಮತ್ತು ಅದನ್ನು ನಾವು ನಿರೀಕ್ಷೆ ಕೂಡ ಮಾಡ್ತೀವಿ. ಸಂಬಳ, ಪ್ರಶಸ್ತಿಗಳು, ಮನ್ನಣೆಗಳು, ಬಹುಮಾನ ಇತ್ಯಾದಿ. ಆದರೆ ರವೀಂದ್ರನಂಥ ಗೂಢಚಾರಿಗಳ ಕತೆ ಹೇಗಿರುತ್ತೆ ಅಂದರೆ, ಆತ ಸಿಕ್ಕಿಬಿದ್ದಾಗ ಸರ್ಕಾರ ಸಹಾಯ ಮಾಡೋದಿರಲಿ, ಈತ ನಮ್ಮವನು ಅಂತ ಕೂಡ ಹೇಳೋದಿಲ್ಲ. ಇದಲ್ವಾ ನಿಜವಾದ ತ್ಯಾಗ? ಇಂಥ ಧೀರನ ಬಗ್ಗೆ, ಇಂಥ ವೀರನ ಬಗ್ಗೆ ಸರ್ಕಾರದ ಧೋರಣೆ ಏನೇ ಇರಲಿ, ಸರ್ಕಾರದ ಅನಿವಾರ್ಯತೆ ಏನೇ ಇರಲಿ, ಆದರೆ ನಾವು ರವೀಂದ್ರನಂಥ ಗೂಢಚಾರಿಗಳಿಗೆ ಮತ್ತು ಆತನನ್ನು ಹುಟ್ಟಿಸಿದ, ಬೆಳೆಸಿದ ತಂದೆ ತಾಯಿಗಳಿಗೆ ಒಂದು ಕೃತಜ್ಞತೆ ಹೇಳಲೇಬೇಕಲ್ವಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾ ಇರಿ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾ ಇರಿ ಒಳ್ಳೆಯ ವಿಡಿಯೋಗಳನ್ನ. ನಮಸ್ಕಾರ.